ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಒಂದು ವೇಳೆ ನಿಮ್ಮ ಮನಸ್ಸಲ್ಲಿ ಯಾವುದಾದ್ರೂ ಹುಡುಗಿ ಇದ್ದಿದ್ರೆ ಆಗ್ಲೂ ನೀವು ಇದನ್ನೇ ಹೇಳ್ತಿದ್ರಾ? ನಾಳೆ ಅವಳು ಸೊಸೆಯಾಗಿ ಮನೆಗೆ ಬಂದಾಗ ಎರಡನೇ ಆಯ್ಕೆ ಥರ ಕಾಣ್ತಾಳಲ್ವಾ? ನೀವೇ ಯೋಚನೆ ಮಾಡಿ. ನನ್ನ ಮನಸ್ಸಲ್ಲಿರೋ ಹುಡುಗಿ ಇದನ್ನೆಲ್ಲ ನೋಡಿ ಸಂಕಟ ಪಡ್ತಿದ್ದಾಳೆ ಅಂತ ನಿಮ್ಗೆ ಹೇಗೆ ಹೇಳಿ ನಿತ್ಯ? ಕರ್ಣ, ಅವ್ರು ನನಗೆ ಇದನ್ನೆಲ್ಲ ಮಾಡು ಅಂತ ಹೇಳಿದಕ್ಕೆ ಸಿಟ್ಟು ಬರಲಿಲ್ಲ. ಈಗ ನಾನು ಪರಿಸ್ಥಿತಿ ಕಟ್ಟಿಬಿದ್ದು ಎಲ್ಲಾನು ಮಾಡ್ತಾ ಹೋದ್ರೆ ಈ ಮನೆ ಸೊಸೆಯಾಗಿ ನಾನು ಅವ್ರಿಗೆ ಹೆಚ್ಚು ಇಷ್ಟ ಆಗ್ತಾ ಹೋಗ್ತೀನಿ. ಆಗ ಈ ಸ್ಥಾನಕ್ಕೆ ನಾನು ತಕ್ಕೋಳು ಅಂತ ಅವರೆಲ್ಲ ಪಾಪ ನಂಬ್ಕೊಂಡ್ಬಿಡ್ತಾರೆ. ಮುಂದೆ ನಾನು ಈ ಮನೆಯಿಂದ ಹೊರಟೋದಾಗ ಅವ್ರ ಮನ್ಸನ್ ಮಾತ್ರ ಅಲ್ಲ, ಅವ್ರಗಳ ನಂಬಿಕೆನೂ ನುಚ್ಚು ನೂರು ಮಾಡ್ತೀನಿ. ಆ ನಂಬಿಕೆ ದ್ರೋಹನ ನನ್ನ ಮೇಲೆ ತಂದ್ಕೊಡೋದಕ್ಕೆ ನಂಗಿಷ್ಟ ಇಲ್ಲ ಕರ್ಣ. ನೀವು ನನಗೆ ಎಷ್ಟೆಲ್ಲ ಉಪಕಾರ ಮಾಡಿದ್ದೀರಾ, ನಾನು ಹೇಗೆ ನಿಮಗೆ ಮೋಸ ಮಾಡ್ಲಿ ಕರ್ಣ? ನಿಮ್ಮ ಹುಡುಗಿ ಸ್ಥಾನದಲ್ಲಿ ನಾನು ನಿಂತು ನಿಮಗೆ ಸೇರ್ಬೇಕಾಗಿರೋ ಚಂದದ ಕ್ಷಣಗಳನ್ನೆಲ್ಲ ನಾನು ಹೇಗೆ ಕಿತ್ಕೊಳ್ಳಿ? ನಿತ್ಯವರೇ, ನಿಮ್ದು ಒಂದೊಂದು ಮಾತು ನಿಮ್ಮ ಮೇಲಿರೋ ಗೌರವನ ಜಾಸ್ತಿ ಮಾಡ್ತಿದೆ. ಆದರೆ ಒಂದು ಮಾತು ಹೇಳ, ನಾಳೆ ಏನಾಗುತ್ತೆ ಅನ್ನೋದು ನಮಗ್ ಬಿಟ್ರೆ ಯಾರಿಗೂ ಗೊತ್ತಿಲ್ಲ. ನನ್ನ ಮದುವೆ ಆಗೋಳಿಗೆ ಇದೆಲ್ಲ ಅರ್ಥ ಮಾಡಿಸೋ ಜವಾಬ್ದಾರಿ ನಂದು. ಆದ್ರೆ ಈಗ ನನಗೆ ಈ ಮನೆಯವ್ರ ನಿರೀಕ್ಷೆ ಬಿಟ್ಟು ಬೇರೆ ಏನೂ ಕಾಣ್ತಾ ಇಲ್ಲ. ಪ್ಲೀಸ್ ಅವ್ರಿಗೋಸ್ಕರ ಅಡುಗೆ ಮಾಡ್ಕೊಡಿ. ಕರ್ಣ ಪ್ಲೀಸ್, ಇದೆಲ್ಲ ನನ್ನ ಕೈಲಾಗಲ್ಲ. ನಿತ್ಯ ಅವರೇ, ಇದು ಒಂದೇ ಒಂದ್ಸಲ ಒಪ್ಕೊಳ್ಳಿ, ಇನ್ಯಾವತ್ತೂ ಕೇಳಲ್ಲ. ಅಲ್ಲ, ನನ್ಗೆ ಅಡುಗೆ ಮಾಡೋಕ್ಕೆ ಬರಲ್ಲ, ಅಲ್ಗೆ ಹೋಗಿ ಏನು ಮಾಡಲಿ? ಮತ್ತವತ್ತು ಒಬ್ಬಟ್ಟು ತಟ್ಟಕ್ಕೆ ಮಾತ್ರ ಬರುತ್ತೆ. ಆಯ್ತು, ಹೋಗಿ, ನಾನು ಹೆಲ್ಪ್ ಮಾಡ್ತೀನಿ. ಆಲ್ ದ ಬೆಸ್ಟ್. ನಿಧಿ, ಯಾಕೆ ಹೇಳ್ತಿದ್ಯಾ ನೀನು? ನೀನು ಹತ್ತಷ್ಟು ಕಣ್ಣೀರು ಬರುತ್ತೆ ಹೊರತು ಯಾವುದು ಬದಲಾಗಲ್ಲ. ನೋಡು, ನೀನು ಅಳ್ಬಾರ್ದು, ಯಾವುದೇ ಕಾರಣಕ್ಕೂ ಅಳ್ಬಾರ್ದು, ಅಳ್ಬಾರ್ದು. ಯಾಕೆ ಪುಟ್ಟ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ? ನಾನು ಯಾಕೆ ಬೇಜಾರಾಗಿದ್ದೀನಿ ಅಂತ ನಿಮಗೆ ಗೊತ್ತಾ? ಪುಟ್ಟ, ಒಂದು ಹಾಡು ಹೇಳ. ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ಅರಿವುದು, ನಿಧಾನಿಸಿ ಯೋಚಿಸಿದಾಗ ನಿಜವು ಅರಿವುದು. ಇದು ನಿನಗೆ ಈಗ ಅರ್ಥ ಆಗದೆ ಇರ್ಬೋದು ಪುಟ್ಟ, ಆದರೆ ಸಮಯ ನಿನಗೆ ಎಲ್ಲ ಅರ್ಥ ಮಾಡಿಸ್ತಾ ಹೋಗುತ್ತೆ. ನಿನಗೆ ಯಾವುದೇ ಸಮಯದಲ್ಲಿ ಏನು ಬೇಕು ಅನ್ಸಿದ್ರೋ ಈ ಅಮ್ಮ ಇರ್ತಾಳೆ. ಜೊತೆಗೆ ಈ ಮನೇನೂ ನಿನಗೋಸ್ಕರ ಇರುತ್ತೆ ಅನ್ನೋದನ್ನ ಮರಿಬೇಡ ಪುಟ್ಟ.
ಅಲ್ಲೇ ನೋಡ್ತಾ ಇದ್ದಾರೆ. ಏನಪ್ಪ ಮಾಡೋದು? ಹಲೋ. ಮೊದಲು ನೀವು ಕೂಲ್ ಆಗಬೇಕು, ಪಾತ್ರೆ ಬಿಸಿ ಆಗಬೇಕು, ನಿಧಾನ ಉಸಿರು ಎಳೆದು ಉಸಿರು ಬಿಡಿ, ಸ್ಟೇ ಕಾಮ್. ಓಕೆ. ಆಮೇಲೆ ಈಗ ಪಾತ್ರೆಗೆ ಶಾವಿಗೆ ಹಾಕಿ ತುಪ್ಪದಲ್ಲಿ ಚೆನ್ನಾಗಿ ಹುರಿರಿ. ಹಾಂ ಆಯಿತು. ಜಾಸ್ತಿ ಕೆಂಪಾಗಕ್ಕೆ ಬಿಡಬೇಡಿ, ಘಮ ಘಮ ಅಂತ ನಿಮಗೆ ಪರಿಮಳ ಬರಬೇಕು. ಲೋ ಫ್ಲೇಮ್. ಬರ್ತಾ ಇದೆ. ಶಾವಿಗೆ ಕೆಂಪಾಗಿದ ತಕ್ಷಣ ಸ್ವಲ್ಪ ಹಾಲು ಹಾಕಿ. ಸ್ವಲ್ಪ ಅಂದ್ರೆ ಎಷ್ಟು? ಸ್ವಲ್ಪ ಅಂದರೆ ಪಾಯಸಕ್ಕೆ ಬೇಕಾದಷ್ಟು. ಶಾವಿಗೆ ಕೆಂಪಾಗಿದೆ ತಾನೇ? ಹಾಂ ಆಗಿದೆ. ಇಲ್ಲಾಂದ್ರೆ ಮುದ್ದೆ ಆಗ್ಬಿಡುತ್ತೆ. ಹ್ಞೂ ಉರಿತಾ ಇದ್ದೀನಿ. ಆದರೆ ಹಾಲು ಎಷ್ಟು ಹಾಕ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಅರ್ಥ ಆಗೋ ಥರ ಹೇಳ್ತೀರಾ? ಅರ್ಥ ಆಗೋ ಥರ ಇನ್ನೆಂಗ್ರಿ ಹೇಳೋದು? ನೀವು ಶಾವಿಗೆ ಎಷ್ಟು ಹಾಕಿದ್ರೆ ಹೇಳಿ. ಇಲ್ಲೊಂದು ಬಟ್ಲಲ್ಲಿತ್ತು, ಅಷ್ಟು ಹಾಕಿದೆ. ಅಪ್ರಾಕ್ಸಿಮೇಟ್ಲಿ 200 ಗ್ರಾಮ್ಸಾ? ಹಾಂ ಇರ್ಬೋದು. ಪರ್ಫೆಕ್ಟ್. ಅಲ್ಲಿರೋ ಹಾಲಿನ ಪಾತ್ರೆ 1 ಲೀಟ್ರದು. 200 ml ಉಳಿಸಿ ಇನ್ನು 800 ml ಹಾಕಿ. ಹಾಂ ಓಕೆ. ಈಗ ಕೈ ಆಡಿಸ್ತಾ ಇರಿ. ಕೈಯಾ? ಐ ಮೀನ್ ಸ್ಟರ್ ಮಾಡಿ. ಓಕೆ ಓಕೆ ಓಕೆ. ಛೀ, ಪಾಪ ಅವಳಿಗೆ ಅಡುಗೆ ಮಾಡಕ್ಕೆ ಬರಲ್ಲ ಕಣೆ. ಪಾಯಸ ಮಾಡಕ್ಕೆ ಹೋಗಿ ಪಾನಕ ಮಾಡಿಬಿಟ್ರೆ ಏನು ಮಾಡೋದು? ಮುಚ್ಚಡೆ, ಸುಮ್ಮನೆ ಅವಳು ಮಾಡ್ತಾಳೆ, ಎಲ್ಲ ಸರಿ ಹೋಗುತ್ತೆ. ಸರಿ, ಆಮೇಲೆ ಏನು ಮಾಡಬೇಕು? ಹಲೋ ಹಲೋ, ನಿಮ್ಮನ್ನೇ ಕೇಳ್ತಾ ಇರೋದು. ನೆಕ್ಸ್ಟ್ ಏನು ಮಾಡ್ಬೇಕು ಹೇಳಿ? ಸಕ್ಕರೆ ಹಾಕಿ. ಸಕ್ಕರೆ ಎಲ್ಲಿದೆ? ಅಲ್ಲೇ ಇರುತ್ತೆ ನೋಡಿ. ಹಾಂ ಸಿಕ್ತು. ಹಲೋ 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 ಹಲೋ, ಕೇಳಿಸ್ತಿಲ್ವಾ? ಹಲೋ. ಅಯ್ಯೋ, ಇವ್ರು ಒಂದು ಮಾಡೋಕ್ಕೋಗಿ ಇನ್ನೇನೊಂದು ಮಾಡ್ಬಿಟ್ರು. ಹಲೋ, ಕೇಳಿಸ್ತಿದ್ಯಾ? ಕೆಳಗಡೆ ಹಿಡಿದನ್ನ. ಏನಾಯ್ತು? ಸಕ್ಕರೆನ ಇದು ಉಪ್ಪಲ್ವಾ? ಪಾಯಸಕ್ಕೆ ಯಾರಾದ್ರೂ ಉಪ್ಪು ಹಾಕ್ತಾರಾ?